ಐ ಥಿಂಕ್ ವಿಧಿ ಇಲ್ಲದೆ ಬಿಗ್ ಬಾಸ್ ಅನ್ನ ನೋಡ್ತಾ ಇರುವಂತ ಪರಿಸ್ಥಿತಿ ಜನರಿಗೆ ಬಂದಿದೆ. ಜನರಿಗೆ ಇಷ್ಟ ಆಗೋ ರೀತಿ ಬಿಗ್ ಬಾಸ್ ನಡೀತಿಲ್ಲ ಅಂತ. ಸೀಸನ್ 11 ಅಲ್ಲಿ ಮಂಜು ಮಾಡಿದ ಅಷ್ಟು ಲೆವೆಲ್ ಕೂಡ ಯಾರು ಮಾಡ್ತಾ ಇಲ್ಲ ಸರ್. ಅದು ಒಂದು ಇನ್ಸಿಡೆಂಟ್ ಆಗಿಲ್ಲ ಅಂತ ಹೇಳಿದ್ರೆ ಬಿಗ್ ಬಾಸ್ ಅಲ್ಲಿ ಲಾಯರ್ ಜಗದೀಶ್ ಅವರೇ ಕಪ್ಪೆತ್ತಿದ್ರು. ಫೇವರೇಟ್ ಕಂಟೆಸ್ಟೆಂಟ್ ಇಲ್ದಂಗೆ ಜನ ಯಾರನ್ನೂ ಇಷ್ಟಪಡ್ತಾ ಇಲ್ಲ. ಸುಮ್ಮನೆ ಏನೋ ಐ ಥಿಂಕ್ ವಿಧಿ ಇಲ್ಲದೆ ಬಿಗ್ ಬಾಸ್ ಅನ್ನ ನೋಡ್ತಾ ಇರೋಂಥ ಪರಿಸ್ಥಿತಿ ಜನರಿಗೆ ಬಂದಿದೆ. ಐ ಥಿಂಕ್ ಯಾರು ಆ ರೀತಿ ಜನರಿಗೆ ಸೀಸನ್ 11 ಅಲ್ಲಿ ಮಂಜು ಮಾಡಿದ ಅಷ್ಟು ಲೆವೆಲ್ ಕೂಡ ಯಾರೂ ಮಾಡ್ತಾ ಇಲ್ಲ. ಮಂಜು ಅವರಿದ್ದರು, ಅಟ್ಲೀಸ್ಟ್ ನನ್ನ ಜೊತೆ ಕಿತ್ತಾಡ್ಕೊಂಡು ಒಂದು ಹೀರೋಯಿಸಮ್, ಒಂದು ವಿಲ್ಲನ್ ಎಲ್ಲ ಇತ್ತು. ಐ ಥಿಂಕ್ ವಿ ಆರ್ ಮಿಸ್ಸಿಂಗ್ ಸೀಸನ್ 11 ಅಂತ ಜನರಿಗೂ ಅನ್ನಿಸ್ತಾ ಇದೆ, ನನಗೂ ಅನ್ನಿಸ್ತಾ ಇದೆ. ಇಟ್ಸ್ ನಾಟ್ ದಟ್ ಐ ಡೋಂಟ್ ಲೈಕ್ ದೆಮ್ ಅಂತ, ಬಟ್ ಆ ರೀತಿ ಒಂದು ಪೊಟೆನ್ಷಿಯಲ್ ಆಗಿ ಜನರಿಗೆ ಇಷ್ಟ ಆಗೋ ರೀತಿ ಬಿಗ್ ಬಾಸ್ ನಡೀತಿಲ್ಲ ಅಂತ. ಅದು ಕಂಟೆಸ್ಟೆಂಟ್ಸ್ ಆ್ಯಕ್ಟಿವಿಟಿ ಪಾಪ. ಐ ಥಿಂಕ್ ಬಿಗ್ ಬಾಸ್ ಹ್ಯಾಸ್ ಪುಟ್ 100% ಎಫರ್ಟ್ಸು. ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಆರ್ಗನೈಸರ್ಸ್ ಆಗಿರ್ಬೋದು, ಐ ಥಿಂಕ್ ಅಲ್ಲಿನ ಕ್ರೂ ಮೆಂಬರ್ಸ್ ಆಗಿರ್ಬೋದು, ಕ್ಯಾಮ್ರಾಸ್ ಆಗಿರ್ಬೋದು, ಅಫ್ಕೋರ್ಸ್ ನಮ್ಮ ಸುದೀಪ್ ಅವ್ರು ಆಗಿರ್ಬೋದು. ಎವ್ರಿ ಒನ್ ಹ್ಯಾಸ್ ಪುಟ್ 100% ಎಫರ್ಟ್ಸ್. ಬಟ್ ಅಲ್ಲಿನ ಕಂಟೆಸ್ಟೆಂಟ್ಸು ಎಫರ್ಟ್ಸ್ ಯಾಕೆ ಆಗ್ತಾ ಇಲ್ಲ, ಯಾಕೆ ಗೊತ್ತಿಲ್ಲ. ಜಸ್ಟ್ ಕಿತ್ತಾಡೋದು, ಅದು ಇಟ್ ಈಸ್ ನಾಟ್ ದಟ್ ಥಿಂಗ್. ಐ ಥಿಂಕ್ ಬಿಗ್ ಬಾಸ್ ಅಂದರೆ ಒಂದು ಬೇರೆ ಮೆಸೇಜ್ ಇದೆ. ಐ ಥಿಂಕ್ ಪೀಪಲ್ ಆರ್ ನಾಟ್ ಗೆಟಿಂಗ್. ಹಾಗಾಗಿ ನನಗೆ ಯಾರು ಇಷ್ಟ ಆಗ್ತಾ ಇಲ್ಲ ಫ್ರಾಂಕಾಗಿ ಹೇಳಬೇಕು ಅಂದರೆ. ಸರ್, ಈಗ ಬಾಸ್ ವೈಲ್ಡ್ ಕಾರ್ಡ್ ಎಂಟ್ರಿಗೆ ಸೊ ಲಾಯರ್ ಜಗದೀಶ್ ಅವ್ರು ಕೂಡ ಒಬ್ಬರು ಮತ್ತೊಂದು ವೈಲ್ಡ್ ಕಾರ್ಡ್ ಎಂಟ್ರಿಗೆ. ಇಲ್ಲ ಸರ್, ಅಂತ ನನಗೆ ಸಮಯ ಇಲ್ಲ. ಮೊದಲನೇದಾಗಿ ವೈಲ್ಡ್ ಕಾರ್ಡ್ ಎಂಟ್ರಿ ಯಾರು ಬೇಕಾದ್ರೆ ಹೋಗ್ಕೊಳ್ಳಿ, ನನಗೆ ಸಮಯ ಇಲ್ಲ. ಬಟ್ ಐ ಹ್ಯಾವ್ ಎ ಗ್ರೇಟ್ ರೆಸ್ಪೆಕ್ಟ್ ಆ್ಯಂಡ್ ಲವ್ ಟುವರ್ಡ್ಸ್ ಬಿಗ್ ಬಾಸ್. ಅಫ್ಕೋರ್ಸ್ ಅದರ ಆರ್ಗನೈಸರ್ ಆಗಿರ್ಬೋದು, ಪ್ರಕಾಶ್ ಆಗಿರ್ಬೋದು, ಡೈರೆಕ್ಟ್ರು, ಅಫ್ಕೋರ್ಸ್ ಸುದೀಪ್ ಸರ್ ಆಗಿರ್ಬೋದು. ಐ ಥಿಂಕ್ ವಿ ಹ್ಯಾವ್ ಗ್ರೇಟ್ ರೆಸ್ಪೆಕ್ಟು. ನನಗೆ ಸಮಯ ಇಲ್ಲ ಫ್ರಾಂಕಾಗಿ ಹೇಳಬೇಕು ಅಂತಂದರೆ. ನನಗೆ ಗೊತ್ತಿಲ್ಲ, ಅದೇ ಸಾಕಷ್ಟು ಜನ ಮಾಧ್ಯಮರು ಕೇಳ್ತಾರೆ. ಐ ಥಿಂಕ್ ಎಸ್, ಗೊತ್ತಿಲ್ಲ ಯಾಕೆ ಆ ಥರ ಹಾಕ್ಕೊಳ್ತಾರೆ ಅಂತ. ಬಟ್ ನನಗೆ ಸಮಯ ಇಲ್ಲ ಸರ್, ದಟ್ಸ್ ವಾಟ್. ಈ ಬಿಗ್ ಬಾಸಿಂದ ಲಾಯರ್ ಜಗದೀಶ್ ಅವರು ಇನ್ನೂ ಒಂದಷ್ಟು ಜನಗಳಿಗೆ ರೀಚ್ ಆಗೋಕ್ಕೆ ಸಾಧ್ಯ ಆಯಿತಾ ಇಲ್ವಾ? ಇಲ್ಲ, ಡೆಫಿನೆಟ್ಲಿ ಅದರಲ್ಲಿ ಎರಡನೇ ಮಾತಿಲ್ಲ. ಒಂದು ಚಿಕ್ಕ ಮೊಬೈಲ್ ಇಟ್ಕೊಂಡು ಮಾತಾಡ್ತಂಥ ವ್ಯಕ್ತಿಗೆ ಒಂದು ಪ್ಲ್ಯಾಟ್ಫಾರ್ಮನ್ನು ಕೊಟ್ಟರು. ಡೆಫಿನೆಟಾಗಿ ನಾನು ಅದನ್ನು ಉಪಯೋಗಿಸ್ಕೊಂಡಿದ್ದೀನಿ. ಆ್ಯಂಡ್ ಜನರಿಗೂ ಇಷ್ಟ ಆಗಿದೆ, ನನಗೂ ಇಷ್ಟ ಆಗಿದೆ. ನನಗೂ ಒಂದು ಲೈಫ್ ಸಿಕ್ಕಿದ್ದಿಲ್ಲ ಅಂತ ಹೇಳ್ತಲ್ಲ. ಓಕೆ, ಒಬ್ಬ ಸಾಮಾನ್ಯ ಆ್ಯಕ್ಟಿವಿಸ್ಟ್ ಆಗಿದ್ದು ಒಂದು ಸ್ಟಾರ್ ಮಟ್ಟಿಗೆ ತೊಗೊಂಡಾಗ ಅದನ್ನು ನಿಲ್ಲಿಸಿದೆ. ಐ ಥಿಂಕ್ ಬಿಗ್ ಬಾಸ್ ಹ್ಯಾಸ್ ಗಿವನ್, ನಾನು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಬಿಗ್ ಬಾಸ್ ಪ್ಲ್ಯಾಟ್ಫಾರ್ಮ್ ನನಗೆ ಕೊಟ್ಟಿದೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಬಿಗ್ ಬಾಸ್. ಸರ್, ಅದು ಒಂದು ಇನ್ಸಿಡೆಂಟ್ ಆಗಿಲ್ಲ ಅಂತ ಹೇಳಿದ್ರೆ ಬಿಗ್ ಬಾಸ್ ಅಲ್ಲಿ ಲಾಯರ್ ಜಗದೀಶ್ ಅವರೇ ಕಪ್ಪೆತ್ತಿದ್ರು. ಇಲ್ಲ, ನೋಡಿ ಸರ್, ಪಟಾಕಿ ಯಾರದೇ ಆಗಿಲ್ಲ, ಹಚ್ಚೋರು ನಾವಾಗಿರಬೇಕು ಸರ್. ಕಪ್ಪು ಯಾರು ಹೊಡ್ಕೊಂಬಂದ್ರೆ ಇಂಪಾರ್ಟೆಂಟ್ ಅಲ್ಲ. ಸೀಸನ್ 11 ಅಲ್ಲಿ ಯಾರು ಅಂತ ಕೇಳಿದ್ರೆ ಖಂಡಿತವಾಗಿ ಜನ ಹೇಳ್ತಾರೆ ಯಾರು ಅಂತ. ಹಂಗಾಗಿ ಸರ್, ಕಪ್ ಗೆಲ್ಲೋದು ಇಂಪಾರ್ಟೆಂಟ್ ಅಲ್ಲ, ಜನರ ಮನಸ್ಸಲ್ಲಿ ನಾವು ಎಷ್ಟು ಉಳಿದಿದ್ದೀವಿ ತುಂಬ ಇಂಪಾರ್ಟೆಂಟ್. ನಾನು ದಟ್ಸ್ ವಾಟ್ ಐ ಫೀಲ್. ಈಗ ಸೀಸನ್ 11 ಅಲ್ಲಿ ಯಾರಪ್ಪ ಗೊತ್ತು ಅಂತಂದರೆ ಕೇಳಿದ್ರೆ ಹನುಮಂತನ ಹೆಸರು ಖಂಡಿತ ಹೇಳ್ತಾರಲ್ಲ, ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ಯಾರ ಹೆಸರು ಹೇಳ್ಬೇಕು ಜನ ಹೇಳ್ತಾ ಇದ್ದಾರೆ. ಐ ಥಿಂಕ್ ಇಟ್ಸ್ ಎ ಗ್ರೇಟ್ ಅಪ್ರಿಸಿಯೇಷನ್. ಆ್ಯಂಡ್ ಐ ಥಿಂಕ್ ನಮಗೆ ಆ ಋಣ ಅಂತ ಹೇಳ್ಬೋದು. ಆ ಋಣ, ಆ ಜನರ ಋಣ 18 ದಿವಸದಲ್ಲಿ ಒಂದು ಮಿರಾಕಲೇ ಆಯಿತು ಅಂತ ಹೇಳ್ಬೋದು. ನಾನು ಕೂಡ ಆ ಶೋನ ನೋಡಿದಾಗ, ನನ್ನ ಶೋ ನಾನೇ ನೋಡಿದಾಗ ನನಗೆ ಅನಿಸುತ್ತೆ, ಅವು ಎಫೆಕ್ಟಿವ್ಲಿ ನಾನು ಅದನ್ನೆಲ್ಲ ಅಲ್ಲಿ ಮಾಡೋಕ್ಕೆ ಪ್ರಯತ್ನ ಬಿದ್ದೆ ಅಂತ. ಸರ್, ಆಗಿದ್ದು ಬಿಟ್ಟಿದ್ದು ಐ ಥಿಂಕ್ ಜನಗಳು ಮೆಚ್ಚುಗೆ ಆಗಿದೆ. ಐ ಆಮ್ ಶ್ಯೂರ್. ಐ ಥಿಂಕ್ ಕಪ್ಪಿಗಿಂತ ಅಥವಾ ಪಟಾಕಿಗಿಂತ ಹಚ್ಚೋರೇ ಇಂಪಾರ್ಟೆಂಟು. ನಾನು ಹಚ್ಚಿದ್ದೀನಿ ಸರ್.